ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? 82ರಿಂದ ಇದ್ದೀವಿ. 82, 45 ವರ್ಷ ಆಯಿತು. 43 ವರ್ಷ. 43 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ. ಸರ್, ಈಗ ವ್ಯಾಪಾರ ಹೇಗೆ ನಡೀತಿದೆ ಈಗ ಇದು? ಏನಿಲ್ಲ ಸರ್, ವ್ಯಾಪಾರ ಎಲ್ಲ ಏನಿಲ್ಲ, ಸುಮ್ಮನೆ ಬರೋದು ಕುತ್ಕೊಳ್ಳೋದು ಹೋಗ್ತಾ ಇರೋ ಮನೆಗೆ. ಏನಕ್ಕೆ ಸರ್ ವ್ಯಾಪಾರ ಏನಕ್ಕಿಲ್ಲ ಅಂತೀರಾ? ಏನಕ್ಕಂದರೆ ಇವಾಗ ಯಾವುದೋ ಚಪ್ಪಲಿಗಳು ಯಾವ ಬೇಕಾಗಿ ಬಂದುಬಿಡ್ತು, ಪ್ಲಾಸ್ಟಿಕ್ ಎಲ್ಲ ಬಂದುಬಿಡ್ತು. ಮುಂಚೆ ಚರ್ಮ ಚಪ್ಪಲಿ ಅವು ಇವು ಇತ್ತು, ಮಾಡ್ತಾಯಿದ್ದೆ. ಇವಾಗ ಯಾವುದು ಬಂದರೆ ಖರ್ಚಿಗೆ ಏನಾದರೂ 100-200 ಆಗಿದ್ರೆ ಆಯಿತು, ಇಲ್ಲಾಂದ್ರೆ ಅದು ಇಲ್ಲ. ಸೀದಾ ಮನೆಗೆ ಹೋಗೋದು ಸಾಯಂಕಾಲ ಗಂಟೆ. ಅವಾಗಿಂದ ಕೆಲಸ ಮಾಡಿ ಬೇರೆ ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ. ಈ ಕೆಲಸ ಮಾಡಿ ಬೇರೆ ಕೆಲಸ ಹೋಗೋಕ್ಕೂ ಆಗಲ್ಲ, ಮಾಡೋದಕ್ಕೂ ಆಗಲ್ಲ. ಅದಕ್ಕೆ ಒಂದು ಕಡೆ ಅಂದರೆ ಇದೆಲ್ಲ ಆರೋಗ್ಯಕರ ಒಳ್ಳೆ ಚರ್ಮ ಚಪ್ಪಲಿ, ಈಗ ಶುಗರ್ ಆಗಿರ್ಬೋದು, ಕೆಲವೊಂದು ಆರೋಗ್ಯಗಳು ಚಪ್ಪಲಿಗಳು ಇದ್ದಾಗಲ್ಲ ಅವೆಲ್ಲ ಬರ್ತವೆ. ಅದು ಯಾವಾಗೋ ತಿಂಗಳಿಗೋ 15 ದಿವ್ಸಕ್ಕೊಂದು ಗಿರಾಕಿ ಬಂದರೆ ಏನು ಸರ್, ಡೈಲಿ ನಾವು ತಿನ್ನಬೇಕಲ್ಲ ಸರ್, ಡೈಲಿ 3 ಟೈಮ್ ಊಟ ಮಾಡಬೇಕಲ್ಲ. ಅದರಿಂದ ಏನೋ ಸುಮ್ಮನೆ ಭಗವಂತ ಎಷ್ಟು ಕೊಟ್ಟು ತಿನ್ನೋದು, ಇಲ್ಲಾಂದರೆ ಒಂದು ದಿವಸ ಉಪವಾಸನೇ ಇದ್ಬಿಡ್ತೀವಿ ಆ ಥರ. ಸರ್ಕಾರದಿಂದ ಏನು ಕೊಟ್ಟಿಲ್ಲ ಸರ್, ಏನು ಕೊಟ್ಟಾನೂ ಇಲ್ಲ ಅವರು. ಏನು ಕೊಡ್ತಾರೆ, ಅವ್ರನ್ನ ಗಮನಿಸ್ತಾನೇ ಇಲ್ಲ. ಅಂಗಡಿನ ಇಷ್ಟು ವರ್ಷ ಆಗಿದ್ದೆಲ್ಲ, ಏನೋ ಹೊಸದಾದ್ರೂ ಕೊಡೋಣ ಅಂತ ಇವರು ಹಾಸ್ಪಿಟ್ಲ್ ಇಂಜಿನಿಯರ್, ಇವಾಗ ಹಾಸ್ಪಿಟ್ಲ್ ಕಟ್ತಾ ಇದ್ದಾರಲ್ಲ, ಇಂಜಿನಿಯರ್ ಒಂದು ಮಾತು ಹೇಳಿದ್ರು ಮೊನ್ನೆ, ಇದು ನಿಮಗೆ ಇಂದಿರಾ ಗಾಂಧಿ ಕೊಟ್ಟಿರೋ ಅಂಗಡಿ, ಈ ಅಂಗಡಿ ನಿಮಗೆ ಹೊಸ ಇದು ಹಾಸ್ಪಿಟ್ಲ್ ಓಪನ್ ಆಗಿದ ತಕ್ಷಣ ನಾನು ಹೊಸ ಅಂಗಡಿ ಹಾಕಿ ಕೊಡ್ತೀನಪ್ಪ ನಿನಗೆ ಅಂತ ಹೇಳವ್ರೆ. ಏನೋ ಮಾಡಿ ಸರ್ ಅಂದೆ. ಈಗ ಸರ್ಕಾರದಲ್ಲಿ ಸರ್ ಈಗ ಏನು ಮಾಡಿದ್ದಾರೆ ಅಂತ ಎಷ್ಟೋ ಜನಕ್ಕೆ ವಿಚಾರಗಳು ಗೊತ್ತಿಲ್ಲ. ಈಗ ಕಟ್ಟಡ ಕಾರ್ಮಿಕಾಲಯ ಕೊಟ್ಟಿಂದ ಲೇಬರ್ ಕಾರ್ಡ್ ಅಂತ ಮಾಡಿಸ್ಕೊಡ್ತಾ ಇದ್ರು. ಹೌದು ಸರ್. ಲೇಬರ್ ಕಾರ್ಡ್ ಅಂದ್ರೆ ಬರೀ ಕಟ್ಟಡ ಗಾರೆ ಮಾತ್ರ ಅನ್ನೋದಿತ್ತು. ಈಗ ಕಾರ್ಮಿಕ ಸಚಿವರು ಏನು ಮಾಡಿದ್ದಾರೆ, ಸಂತೋಷ್ ಲಾಡ್ ಅವರು, ಈಗ ಎಲ್ಲರನ್ನೂ ಒಂದು 23 ಪಂಗಡಗಳನ್ನ ಕೂರಿಸಿ ಇವ್ರಿಗೂ ಕಾರ್ಮಿಕ ಸರ್ಕಾರಿ ಸೌಲಭ್ಯ ಸಿಗಬೇಕು ಅನ್ನೋದೊಂದು ಇದು ಮಾಡಿದ್ದಾರೆ. ಉದಾಹರಣೆ ಈಗ ಹಮಾಲರು, ಚಿಂದೆಯವರು, ಮನೆ ಕೆಲಸದವರು, ಟೈಲರು, ಅಗಸರು, ಕ್ಷೌರಿಕರು, ಅಕ್ಕಸಾಲಿಕರು, ಕಮ್ಮಾರರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಇವರೆಲ್ಲರಿಗೂ ಸರ್ಕಾರ ಸೌಲಭ್ಯ ಸಿಗಬೇಕು ಅಂತ ಇದೆ. ಹೌದು ಸರ್. ಏನೋ ಹೆಲ್ಪ್ ಮಾಡಿದ್ರೆ ಗೌರ್ಮೆಂಟಿಂದ ನಾವು ಏನೋ ಸ್ವಲ್ಪ ತಿನ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದು. ಒಂದು ದಿವಸ ಆದರೆ ಒಂದು ದಿವಸ ಆಗಲ್ಲ. ನಿನ್ನೆನೂ ಏನಿಲ್ಲ ಸರ್, ಇವತ್ತು ಏನಿಲ್ಲ. ನಿನ್ನೆನೂ ಏನಿಲ್ಲ, ಇವತ್ತು ಏನಿಲ್ಲ. ಈ ಥರ ಕಾರ್ಮಿಕರಿಗೋಸ್ಕರ ಸಂತೋಷ್ ಲಾಡ್ ಒಂದು ಅನುದಾನ ಬಿಟ್ಟಿರೋದು ಎಷ್ಟು ಮತ್ತು ಖುಷಿ ಅನಿಸುತ್ತೆ ಸರ್ ನಿಮಗೆ? ಅನುದಾನ ಬಿಡ್ತಾ ಇರೋದು ಸಂತೋಷ್ ಲಾಡ್ ಅವರು ಎಷ್ಟು ಮತ್ತು ಖುಷಿ ಅನಿಸುತ್ತೆ ನಿಮಗೆ? ಅದಂತೂ ಏನು ಗೊತ್ತಿಲ್ಲ ಸರ್. ಹೌದಾ? ಯಾಕಂದರೆ ಇವತ್ತು ಈ ಮಟ್ಟಿಗೆ ಏನಾದರೂ ಸರ್ಕಾರಿ ಸವಲತ್ತುಗಳು ಒಂದು ಏನೋ ಪಡೆದಿದೆಯಾ? ಸಿದ್ದರಾಮಯ್ಯ ಸರ್ಕಾರ ಹೇಗೆ ನಡೀತಾ ಇದೆ? ಯಾರು ಗಮನಿಸ್ತಾನೇ ಇಲ್ಲ ಸರ್, ಅಂಗಡಿನ ಗಮನಿಸ್ತಾ ಇಲ್ಲ. ಇಷ್ಟು ವರ್ಷದಿಂದ ಇದನ್ನೆಲ್ಲ ಏನು ಮಾಡ್ತಾ ಇದ್ದಾನೆ, ಅವನೇನು ಪರಿಸ್ಥಿತಿ ಅನ್ನೋದು ಒಬ್ಬರು ಕೇಳ್ತಾನೆ ಇಲ್ಲ. ಸರ್ಕಾರ ಒಬ್ಬರು ಕೇಳ್ತಾ ಇಲ್ಲ. ಈಗ ಕಮ್ಮಾರವರು, ಕುಂಬಾರರು ಇವರೆಲ್ಲ ಒಂದು ಗುರುತಿಸಿ ಕಾರ್ಮಿಕ ಇಲಾಖೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಅವಾಗೆಲ್ಲ ಇಲ್ಲಿಗೆ 90-91ರಲ್ಲಿ ಒಂದು ಸಲ ಕೆನರಾ ಬ್ಯಾಂಕ್ ಅವ್ರು ಲೋನ್ ಕೊಟ್ಟಿದ್ರು ನನಗೆ, ಅಷ್ಟೇ. ಒಂದು 3,000 ರೂಪಾಯಿ ಲೋನ್ ಕೊಟ್ಟಿದ್ರು ಅವಾಗ. ಏನಿಲ್ಲ ಸರ್, ಅಂಗಡಿ ಮೇಲೆ ಕೊಟ್ಟಿದ್ದರು. ಏನೋ ಕಟ್ಕೊಂಡೋಗಪ್ಪ ಅಂತ, ದೇವರಂತ ಮನುಷ್ಯ ಅವರು, ಮ್ಯಾನೇಜರು. ಆ ಬ್ಯಾಂಕ್ ಇಲ್ಲ ಇವಾಗ, ಆ ಕಡೆ ಇತ್ತು ಬ್ಯಾಂಕ್, ಕಾರ್ನರಲ್ಲಿ ಕಲ್ ಬಿಲ್ಡಿಂಗಲ್ಲಿ ಇತ್ತು ಬ್ಯಾಂಕು. ಆ ಬ್ಯಾಂಕಲ್ಲಿ ಕೊಟ್ಟಿದ್ರು ಅವಾಗ. ಎಷ್ಟು ವರ್ಷದಿಂದ ಇದೆ ಇದೇ ಜಾಗದಲ್ಲಿ? 43 ವರ್ಷದಿಂದ ಇದ್ದೀನಿ ಸರ್, ಇದೇ ಜಾಗದಲ್ಲಿ. ಎಲ್ಲಿ ಹೋಗಿಲ್ಲ ನಾನು, ಒಬ್ರಿಗೆ ಬಾಡಿಗೆನೂ ಕೊಟ್ಟಿಲ್ಲ, ನಾನೇ ಇದ್ದೀನಿ. ಏನು ಅವ್ರು ಹೇಳಿ ಗೌರ್ಮೆಂಟ್ ಅವರು ಏನೋ ಅಷ್ಟು ವರ್ಷದಿಂದ ಇದ್ದಾರಂತ, ಅವ್ರು ಏನಾದರೂ ಮನಸ್ಸು ಮಾಡಿ ಏನಾದ್ರು ಕೊಟ್ಟರೆ ಏನೋ ಅವರು ತಿಳ್ಕೊಂಡು ನಾವು ಸ್ವಲ್ಪ ಅನ್ನ ತಿಂತೀವಿ. ಏನು ಅಂಗಡಿಗೆ ಏನೋ ಲೋನು ಏನೋ ಒಂದು 50,000 1 ಲಕ್ಷ ಕೊಟ್ಟರೆ ಏನು ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡು ಹೋಗ್ತೀನಿ, ಅದನ್ನೂ ಮಾಡ್ತಾಯಿಲ್ಲ. ಅದರಿಂದ ನಾನು ಸುಮ್ಮನೆ ಇದ್ದೀನಿ ಸರ್, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.